ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಇದರಿಂದಾಗಿ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ನೂ ಕೂಡ ನೀವು ನೋಡ್ಬೋದು. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ನಮ್ಮ ವೀಡಿಯೋದಲ್ಲಿ ವಿಶೇಷವಾದ ನಿಪ್ಪಟ್ಟು ಮಾಡ್ತಾಯಿದ್ವಿ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಮೊದಲಿಗೆ ನಾನಲ್ಲಿ ಒಂದು ಬೌಲಷ್ಟು ಕಡಲೆ ತೊಗೊತಾ ಇದ್ದೀನಿ, ಕಡಲೆ ಬೀಜನ. ಸೊ ಕಡಲೆ ಬೀಜನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಹುರ್ಕೊತಾ ಇದ್ದೀನಿ. ಸೊ ನಂತರ ನಾನಿಲ್ಲಿ 3 ಬೌಲಷ್ಟು ಅಕ್ಕಿ ಹಿಟ್ಟು ಮತ್ತು 1 ಬೌಲು ಹುರ್ಗಡ್ಲೆ ಮತ್ತು 1 ಬೌಲು ಕಡಲೆ ಬೀಜನ ಸಿಪ್ಪೆ ಬಿಡಿಸಿಕೊಂಡು ಎತ್ತಿಕೊತಾ ಇದ್ದೀನಿ. ಮತ್ತು 1 ಸ್ಪೂನ್ ಜೀರಿಗೆ, 1 ಸ್ಪೂನು ಬಿಳಿ ಎಳ್ಳು ಮತ್ತು 2 ಸ್ಪೂನು ಖಾರದ ಪುಡಿ ಮತ್ತು 1 ಸ್ಪೂನಷ್ಟು ತೊಗೊತಾ ಇದ್ದೀನಿ. ಸೊ ನಂತರ ನಾನಿಲ್ಲಿ ಹುರ್ಗಡ್ಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಸೊ ಆಮೇಲೆ ಸಿಪ್ಪೆ ತೆಗೆದಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜನ 1 ಬೌಲಷ್ಟು ಪೌಡ್ರ್ ಮಾಡಿಕೊತಾ ಇದ್ದೀನಿ. ನಂತರ ಇಲ್ಲಿ ನಾನು 3 ಬೌಲಷ್ಟು ಅಕ್ಕಿ ಪುಡಿ ಮತ್ತು ಒಂದು 5ರಿಂದ 6 ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಪುಡಿ ಮಾಡ್ಕೊಂಡಿರ್ತಕ್ಕಂಥ ಹುರ್ಗಡ್ಲೆ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಸೊ ಜೊತೆಗೆ ಕಡಲೆ ಬೀಜದ ಪೌಡ್ರು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ 1 ಸ್ಪೂನು ಬಿಳಿ ಎಳ್ಳು ಮತ್ತು 1 ಸ್ಪೂನು ಜೀರಿಗೆ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ 2 ಸ್ಪೂನು ಖಾರದ ಪುಡಿ ಮತ್ತು 1 ಸ್ಪೂನು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ. ಸೊ ಇಷ್ಟನ್ನು ಕೂಡ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆದಷ್ಟು ಚೆನ್ನಾಗಿ. ಸೊ ಮಿಕ್ಸ್ ಮಾಡ್ಕೊಬೇಕಾದಾಗ ನಾವಿಲ್ಲಿ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸ್ವಲ್ಪ ಕಾಯಿಸಿಕೊಂಡಿರಬೇಕು. ಮತ್ತು 1 ಗ್ಲಾಸಷ್ಟು ಬಿಸಿನೀರನ್ನ ಕೂಡ ರೆಡಿ ಮಾಡಿಕೊಂಡಿರಬೇಕು. ಸೊ ಇದಕ್ಕೆ ನಾನು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ. ಸೊ ಎಣ್ಣೆ ಬಿಸಿ ಇರುತ್ತಲ್ವ, ಆದಷ್ಟು ಸ್ವಲ್ಪ ಸ್ಪೂನನ್ನೇ ಬಳಸಿ ಕಲಿಸ್ಕೋಬೇಕಾದ್ರೆ. ಸೊ ಬಿಸಿ ಎಣ್ಣೆ ಇದ್ದಾಗ ಅದು ಚೆನ್ನಾಗಿ ಇದಾಗುತ್ತೆ, ಮಿಕ್ಸ್ ಮಾಡ್ಕೋಬೋದು. ಸೊ ಅದಕ್ಕೆ ಸ್ವಲ್ಪ ಇಲ್ಲಿ 1 ಗ್ಲಾಸಷ್ಟು ಬಿಸಿನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಟ್ಟು ಚೆನ್ನಾಗಿ ಕಲಿಸ್ಕೊಳ್ಳುತ್ತೆ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು. ಸೊ ಹೊಡ್ಕೊಳ್ಳೋದಿಲ್ಲ, ಈ ರೀತಿ ಗಟ್ಟಿ ಬರೋದಿಲ್ಲ, ಸ್ಮೂತಾಗಿ ಬರುತ್ತೆ ಈ ರೀತಿ ಎಣ್ಣೆ ಮತ್ತು ಬಿಸಿನೀರನ್ನ ಆ್ಯಡ್ ಮಾಡೋದ್ರಿಂದ. ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೋಬೋದು ಈ ಥರ ಮಾಡೋದ್ರಿಂದ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀಟಾಗಿ ಕಲಸಿಕೊಳ್ಳಿ. ಸ್ವಲ್ಪ ಸಾಫ್ಟಾಗಿರಬೇಕು ಕಲಸಾದ್ಮೇಲೆ. ಸೊ ಈಗ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಎಣ್ಣೆನ ಸ್ವಲ್ಪ ಹೈ ಫ್ಲೇಮಲ್ಲಿ ಕಾಯಿಸ್ಕೊಳ್ಳಿ. ಸೊ ಇದಕ್ಕೆ ನಾನೀಗ ಇಲ್ಲಿ ಕಲಸಿಟ್ಕೊಂಡಿರ್ತಕ್ಕಂಥ ಹಿಟ್ಟಲ್ಲಿ ಸ್ವಲ್ಪ ಸ್ಮಾಲ್ ಸೈಜಲ್ಲಿ ತೊಗೊಂಡು ಅಂದರೆ ಈ ಥರ ರೌಂಡ್ ಶೇಪಲ್ಲಿ ಉಂಡೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಸ್ವಲ್ಪ ಯಾವ ಥರ ಸೈಜ್ ಬೇಕೋ ಆ ಥರ, ಸ್ವಲ್ಪ ದೊಡ್ಡದಾಗಬೇಕು ಅಂದರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ, ಸ್ವಲ್ಪ ಕಡಿಮೆ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗಿ ಬೇಕಾದ್ರೆ ತೊಗೊಳ್ಳಿ. ಸೊ ಇಲ್ಲಿ ನಾನು ಒಂದು ಕವರ್ ತೊಗೊತಾ ಇದ್ದೀನಿ, 2 ಸೈಡಿನ ಕವರು ತೊಗೊಂಡು ಇದರಲ್ಲಿ ಸ್ವಲ್ಪ ಎಣ್ಣೆ ಸವರ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಹಪ್ಪಳ ಹೊತ್ತು ಮಿಷಿನ್ ಇದೆಲ್ಲ ಬರುತ್ತೆ, ಸೊ ಅದರಲ್ಲೂ ಕೂಡ ಒತ್ಕೋಬೋದು. ಸೊ ನಾನು ಇಲ್ಲಿ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಸೊ 2 ಸೈಡ್ಸ್ ಇನ್ನೊಂದು ಕವರು ಅದ್ರ ಮೇಲೆ ಪ್ಲೇಸ್ ಮಾಡಿಬಿಟ್ಟು ಉಂಡೆಗಳ ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡಿರ್ತಕ್ಕಂಥ ನಿಪ್ಪಟ್ಟು ಸೈಜಲ್ಲಿ ಇದ್ದವನ್ನ ಈ ರೀತಿ ಕಾಯ್ದಿರೋ ಎಣ್ಣೆಗೆ ಬಿಡ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಹೈ ಫ್ಲೇಮಲ್ಲೇ ಇರಲಿ, ಲೋ ಫ್ಲೇಮ್ ಮಾಡಬೇಡಿ ಈ ಟೈಮಲ್ಲಿ ಕರಿಬೇಕಾದ್ರೆ. ಸೊ
ಹೈ ಫ್ಲೇಮಲ್ಲಿ ನೀಟಾಗಿ ಎಣ್ಣೆ ಒಳಗೆ ಬಿಡ್ತಾಯಿದ್ದೀನಿ. ಸೊ ಆದಷ್ಟು ನೀವು ಸ್ವಲ್ಪ ಎಣ್ಣೆಲಿ ಕರಿಬೇಕಾದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಸೊ ಒಂದು ಸೈಡ್ ಆದಷ್ಟು ನೋಡ್ಕೊಳ್ಳಿ, ಲೈಟ್ ಬ್ರೌನ್ ಕಲರ್ ಬರಬೇಕು. ಸೊ ಮತ್ತೆ ಅದನ್ನ ರಿವರ್ಸ್ ಮಾಡ್ಕೊತಾ ಇದ್ದೀನಿ. ಎರಡು ಸೈಡ್ ಆದಷ್ಟು ಲೈಟ್ ಬ್ರೌನ್ ಕಲರ್ ಬರೋ ರೀತಿ ಚೆನ್ನಾಗಿ ನೀಟಾಗಿ ಕರ್ಕೊಳ್ಳಿ. ಸೊ ಆಗಿದೆ. ಸೊ ಇವಾಗ ಅದನ್ನ ತೆಗೆದುಕೊತಾ ಇದ್ದೀನಿ. ಸೊ ಎಣ್ಣೆ ನೀಟಾಗಿ ಸರಿಸ್ಕೊಬೇಕು. ಸೊ ಆಗಿದೆ ಫ್ರೆಂಡ್ಸ್. ಸೊ ನೋಡ್ತಾ ಇದ್ದೀರಲ್ಲ, ಸೊ ನಿಪ್ಪಟ್ಟು ರೆಡಿಯಾಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ ವಿಶೇಷ ರುಚಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.